ಹಾಯ್ ಡಿಯರ್ ಆಲ್, ವೆಲ್ಕಮ್ ಟು ನಿತಾರ ಆ್ಯಂಡ್ ಮಾಮ್ಸ್ ವ್ಲಾಗ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಎದೆ ಹಾಲನ್ನ ಹೇಗೆ ಹೆಚ್ಚು ಮಾಡ್ಕೊಳ್ಳೋದು ಅಂತ. ಇದು ಬಹುತೇಕ ಮಹಿಳೆಯರ ಸಮಸ್ಯೆ. ಅಂದರೆ ಕೆಲವ್ರಿಗೆ ಮಗು ಆಗಿದ ತಕ್ಷಣವೇ ಹಾಲಾಗುತ್ತೆ, ಕೆಲವರಿಗೆ ಲೇಟ್ ಆಗುತ್ತೆ, 9 ದಿನ 7 ದಿನ ಆ ಥರ. ಇನ್ನು ಕೆಲವ್ರಿಗೆ ಚೆನ್ನಾಗಿ ಹಾಲಾಗ್ತಾ ಇರುತ್ತೆ, ಆದರೆ ಮಗು ದೊಡ್ಡದಾಗ್ತಾ 1-1.5 ತಿಂಗಳಾಗ್ತಾ ನಿಮಗೆ ಆಗ್ತಿರೋ ಹಾಲು ಸಾಲೋದಿಲ್ಲ. ಆಗ ಒಳ್ಳೆ ಊಟ ಮಾಡಿ ಆಗ ಚೆನ್ನಾಗಿ ಹಾಲಾಗುತ್ತೆ ಅಂತಾರೆ. ತುಂಬ ಜನ ತುಂಬ ವಿಷಯಗಳು ಸಜೆಸ್ಟ್ ಮಾಡ್ತಾರೆ, ಬಟ್ ಅದೆಲ್ಲರಿಗೂ ವರ್ಕೌಟ್ ಆಗೋಲ್ಲ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾನು 3 ಆಹಾರಗಳ ಬಗ್ಗೆ ಹೇಳ್ತೀನಿ, ನನಗೆ ಯಾವ ಥರ ಅದನ್ನು ತಗೊಂಡ್ಮೇಲೆ ಹಾಲು ಹೆಚ್ಚಾಯಿತು ಅಂತ. ಅದರಲ್ಲಿ ಮುಖ್ಯವಾಗಿ ನನಗೆ ತುಂಬ ಚೆನ್ನಾಗಿ ಹಾಲಾಗಿದ್ದು ಬಟಾಣಿಯಿಂದ, ಅದರಲ್ಲೂ ಹಸಿ ಬಟಾಣಿಯಿಂದ. ಯೂಶ್ವಲಿ ಹಾಲಾಗ್ತಿಲ್ಲ ಅಂದರೆ ಮನೇಲಿ ಹೇಳ್ತಾರೆ, ನಾನ್ ವೆಜ್ ತಿನ್ನೋರಾದರೆ ಮಟನ್ ತಿನ್ನಿ ಚೆನ್ನಾಗಾಗುತ್ತೆ, ಚಿಕನ್ ತಿನ್ನಿ ಅಂತಾರೆ. ಕೆಲವರು ಚಿಕನ್ದು ಕತ್ತು ತಿನ್ನಿ, ಚಿಕನ್ದು ಲಿವರ್ ತಿನ್ನಿ, ಅದರಿಂದ ಚೆನ್ನಾಗಿ ಹಾಲಾಗುತ್ತೆ. ಸೋರೆಕಾಯಿ ತಿನ್ನಿ ಅಂತಾರೆ. ಅದು ಯಾವುದ್ರಿಂದನೂ ನನಗೆ, ಅಥವಾ ಹಾಲೇ ಕುಡೀರಿ ಆವಾಗ ನಿಮ್ಗೆ ಹಾಲಾಗೋದು ಅಂತಾರೆ. ನಾನು ಅದನ್ನೆಲ್ಲ ಟ್ರೈ ಮಾಡಿದೆ, ಬಟ್ ನನಗೆ ಯಾವುದೂ ಅಂಥ ಚೆನ್ನಾಗಿ ರಿಸಲ್ಟ್ ಕೊಡಲಿಲ್ಲ. ಆದರೆ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದ್ದಂದರೆ ಬಟಾಣಿ. ಇದು ನಾನು ಇಂಟೆನ್ಷನಲಿ ಹಾಲಿಗೋಸ್ಕರ ತಿಂದಿದ್ದು ಅಂತಲ್ಲ. ಡಾಕ್ಟರು ಚೆನ್ನಾಗಿ ನೀವು ತರಕಾರಿ ತಿನ್ನಿ, ಆಗಲೇ ನಾರಿನಂಶ ಇದ್ರೇ ಮಗುಗೆ ಚೆನ್ನಾಗಿ ಜೀರ್ಣ ಆಗೋದು ಅಂತ ಹೇಳಿದ್ರು. ಇನ್ನು ಮಾಮೂಲಿ ತರಕಾರಿ ಆ ಸೀಸನಲ್ಲಿ ಇದ್ದಿದ್ದೇನು, ಯೂಶ್ವಲಿ ನಾವು ತರಕಾರಿ ಅಂದರೆ ಬೀನ್ಸ್ ತಿನ್ನೋಂಗಿಲ್ಲ, ಕೋಲ್ಡ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಕ್ಯಾರೆಟು ಬೀನ್ಸು ಬಿಟ್ಟರೆ ಇನ್ನು ಬಟಾಣಿ ಕ್ಯಾರೆಟು ಈ ಥರದ್ದೆಲ್ಲ ಆಹಾರದಲ್ಲಿ ಹಾಕೋದು. ಆವಾಗ ನನಗೆ ಬಟಾಣಿ ತಿಂದಿದ್ದು, ಬಟಾಣಿ ಹಸಿ ಬಟಾಣಿನ ಅಡುಗೆಯಲ್ಲಿ ನಾನು ತಿಂದ ಮೇಲೆ ನನಗೆ ತುಂಬ ಚೆನ್ನಾಗಿ ಗೊತ್ತಾಯಿತು ಹಾಲು ಚೆನ್ನಾಗಿ ಆಗ್ತಿದೆ ಅಂತ. ಸೊ ಅದಕ್ಕೆ ಸೈಂಟಿಫಿಕ್ಕು ರೀಸನ್ನು ಇದೆ. ಯಾಕಂದರೆ ಬಟಾಣಿ ಹೈ ಪ್ರೋಟೀನ್. ತುಂಬ ಸಲ ಸಜೆಸ್ಟ್ ಮಾಡ್ತಾರೆ, ನೀವು ಮೊಟ್ಟೆ ತಿಂದಾಗ ಬಟಾಣಿನೇ ತಿನ್ನಬೇಡಿ, 2 ಹೈ ಪ್ರೋಟೀನ್ ಅಂತ. ಸೊ ಚೆನ್ನಾಗಿ ಹಾಲಾಗಬೇಕಂದ್ರೆ ನಿಮ್ಮಲ್ಲಿ ಚೆನ್ನಾಗಿ ಪ್ರೋಟೀನ್ ಇರಬೇಕು. ಮತ್ತು ಚಿಕನಲ್ಲೂ ಪ್ರೋಟೀನ್ ಇರುತ್ತೆ, ಮಟನಲ್ಲೂ ಇರುತ್ತೆ, ಬಟ್ ಅದೆಲ್ಲ ಎಲ್ಲರಿಗೂ ವರ್ಕೌಟ್ ಆಗೋಲ್ಲ. ಕೆಲವರಿಗೆ ತುಂಬ ಸಾಫ್ಟ್ ಪ್ರೋಟೀನ್ ವರ್ಕೌಟ್ ಆಗ್ಬೋದು. ಸೊ ಆ ನಿಟ್ಟಿನಲ್ಲಿ ಬಟಾಣಿ ತುಂಬಾ ಒಳ್ಳೆಯದು. ಬಟ್ ಬಟಾಣಿ ತಿನ್ನಿ ಅಂದಿದ ತಕ್ಷಣವೇ ನೀವು ಅದನ್ನು ಬೇರೆ ಬೇರೆ ಥರ ತಿನ್ನೋಕ್ಕೆ ಹೋಗಬೇಡಿ. ಒಣ ಬಟಾಣಿ ತಿನ್ನೋಕ್ಕೆ ಹೋಗೋದು, ಅದನ್ನು ನೆನೆಸಿಟ್ಬಿಟ್ಟು ನಾವು ಯೂಶ್ವಲಿ ಸಾರು ಮಾಡ್ತೀವಲ್ಲ ಆ ಥರ ಮಾಡೋಕ್ಕೆ ಹೋಗಬೇಡಿ. ಇನ್ನು ಬಟಾಣಿ ಹೆಂಗೋ ಚೆನ್ನಾಗಿರುತ್ತೆ ತಿನ್ನಬೇಕು ಅಂದ್ಬಿಟ್ಟು ಪಾನಿಪುರಿ ಮಸಾಲೆ ಪುರಿಯಲ್ಲಿ ತಿನ್ನೋಕ್ಕೆ ಆ ತಪ್ಪು ಖಂಡಿತ ಮಾಡಬೇಡಿ. ಇನ್ನು ಇದು ಬಟಾಣಿದು ಹುರಿದ್ಬಿಟ್ಟು ಉಪ್ಪು ಖಾರ ಎಲ್ಲ ಹಾಕಿರ್ತಾರಲ್ಲ ಅದು ಸಹ ಬೇಡ, ನಿಮ್ಮ ಹೆಲ್ತಿಗೆ ಒಳ್ಳೆಯದಲ್ಲ. ಇನ್ನು ಯೂಶ್ವಲಿ ಹಸಿ ಬಟಾಣಿನ ಉಪ್ಪಿಟ್ಟು ಶಾವಿಗೆ ಬಾತಲ್ಲೂ ಹಾಕಿದ್ರೆ ಎಣ್ಣೆಲೇ ಹುರಿದ್ಬಿಡ್ತೀವಿ, ಹಂಗೆ ತರಕಾರಿಲೇ ಬೆಂದ್ಕೊಂಡ್ಬಿಡುತ್ತೆ. ಆ ಥರನೂ ಮಾಡೋಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಬೇಯಿಸಿನೇ ಹಾಕ್ಕೊಳ್ಳಿ. ಅರ್ಧಂಬರ್ಧ ಕುಕ್ ಆಗೋದು ಬೇಡ. ಸೊ ನೀವು ಬಾಣಂತಿ ಇರೋದ್ರಿಂದ ಜೀರ್ಣಶಕ್ತಿ ನಿಮ್ಗೆ ಕಮ್ಮಿ ಇರುತ್ತೆ, ಹಾರ್ಡ್ ಪದಾರ್ಥಗಳು ತಿನ್ನೋದು ಬೇಡ. ಅದ್ರ ಬದಲು ನೀವು ಅನ್ನ ತಿಂತಾಯಿದ್ದೀವಿ 1 ತಿಂಗಳವರೆಗೂ. ತುಂಬ ಜನ ಚೆನ್ನಾಗಿ ಹಾಲಾಗಬೇಕಂದ್ರೆ ಸಪ್ಪೆ ಊಟ ಮಾಡ್ತಾರೆ. ಸೊ ಅನ್ನನ ಸ್ಮ್ಯಾಶಾಗಿ, ಅಂದರೆ ನೀವು ಪೊಂಗಲ್ಗೆ ಬೇಯಿಸ್ಕೊತೀರಲ್ವ ಆ ಥರದಲ್ಲಿ ಒಂದು ಇಡಿಯಷ್ಟು ಬಟಾಣಿನ ಹಾಕಿ ಸ್ಮ್ಯಾಶ್ ಥರ ಮಾಡಿಕೊಂಡು ಅದಕ್ಕೆ ತುಪ್ಪದ ಒಗ್ಗರಣೆ, ಬೆಳ್ಳುಳ್ಳಿ, ಜೀರಿಗೆ, ನೀವೇನು ತಿನ್ಬೋದು ಅದೆಲ್ಲ ತಿನ್ಬೋದು ಅಲ್ವಾ, ಮೆಂತ್ಯ, ಆ ಥರ ಒಗ್ಗರಣೆ ಕೊಟ್ಕೊಂಡ್ರೆ ನಿಮಗೆ ಪ್ರತಿ ಸಲನೂ ಅದೇ ಅನ್ನ ತಿಂತಿದ್ದೀನಿ ಅನ್ನೋದಕ್ಕಿಂತ ಇದು ಹೆಲ್ಪ್ ಆಗುತ್ತೆ. ಮತ್ತು ಬಟಾಣಿ ನಿಮಗೆ ಅದ್ರ ಸಿಪ್ಪೆ ಹಿಂಗೆ ಮುಟ್ಟಿದೆ ಸ್ಮ್ಯಾಶ್ ಆಗಬೇಕು, ಆ ಥರ ಬೇಯಿಸ್ಕೊಳ್ಳಿ. ಸೊ ಅದರಿಂದ ತುಂಬ ಚೆನ್ನಾಗಿ ಹಾಲಾಗುತ್ತೆ. ಏನೇನೋ ಮಾಡೋಕ್ಕೆ ಹೋಗಬೇಡಿ. ಅದು ಬಿಟ್ಟು ಇದು ಬಟಾಣಿ ಬಿಟ್ಟು ನನಗೆ ಇನ್ನೊಂದು ಒಳ್ಳೆಯ ಆಹಾರ ಹಾಲು ಜಾಸ್ತಿ ಆಗೋಕ್ಕೆ ಅನಿಸಿದ್ದು ಕ್ಯಾರೆಟ್. ನಿಜವಾಗ್ಲೂ ಕ್ಯಾರೆಟ್ ತುಂಬ ಒಳ್ಳೆಯದು. ಯೂಶ್ವಲಿ ಕ್ಯಾರೆಟು ಬಟಾಣಿನ ಹಾಕಿ ನಮ್ಮದು ಬಹುತೇಕ ಆಹಾರಗಳಿರೋದು. ಸೊ ಅದನ್ನು ಮಾಡಿ, ನಾರ್ಮಲ್ ಊಟದಲ್ಲೇ ಮಾಡಿ, ಫ್ಯಾನ್ಸಿಯಾಗೆಲ್ಲ ತಿನ್ನೋಕ್ಕೆ ಹೋಗಬೇಡಿ. ಸಪ್ರೇಟಾಗಿ ಉಸ್ಲಿ ಮಾಡ್ಕೋತೀನಿ, ನಿಮಗೆ ಅದನ್ನು ಮಾಡಿಕೊಡೋರು ಯಾರಾದರೂ ಇದ್ದಾರೆ ಆ ಥರ ನಿಮ್ಗೆ ಸೌಕರ್ಯ ಇದೆ ಅಂದರೆ ಮಾಡ್ಕೊಳ್ಳಿ. ಬಟ್ ತುಂಬ ಫ್ಯಾನ್ಸಿ ಮಾಡೋಕ್ಕೆ ಹೋಗ್ಬೇಡಿ. ಅದನ್ನು ನೀವು ಡೇ ಟು ಡೇ ಮೇಂಟೈನ್ ಮಾಡೋಕ್ಕಲ್ಲ. ನಾರ್ಮಲ್ ನಿಮ್ಮ ಫುಡ್ಡಲ್ಲಿ ಆ್ಯಡ್ ಮಾಡಿ, ಸಾರಲ್ಲಿ ಹಾಕ್ಕೊಳ್ಳಿ, ಕ್ಯಾರೆಟ್ ಹಾಕ್ಕೊಳ್ಳಿ, ಸ್ವಲ್ಪ ಬೀನ್ಸ್ ಅವಾಯ್ಡ್ ಮಾಡಿ. ಇಲ್ಲಿ ನಾನು ಫುಡ್ಡಲ್ಲಿ ತೋರಿಸ್ತಿರೋದು ನಾನು ಇದು ಸುಮಾರು ಒಂದು 4-5 ತಿಂಗಳಾದಮೇಲೆ ತಿಂದಿರೋದು. ಸೊ ನಾರ್ಮಲ್ ಫುಡ್ಡಲ್ಲಿ ಆ್ಯಡ್ ಮಾಡಿಕೊಂಡಷ್ಟು ಅದು ನೀವು ತುಂಬ ದಿನ ತಿಂತಾ ಹೋಗ್ತೀರಾ. ಸೊ ಕ್ಯಾರೆಟು ಬಟಾಣಿ ಹಾಲು ಜಾಸ್ತಿ ಆಗೋಕ್ಕೆ ತುಂಬಾ ಒಳ್ಳೆಯದು. ಆದರೆ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿನೇ ತಿನ್ನಿ, ಹಸಿ ತಿನ್ನೋಕ್ಕೆ ಹೋಗ್ಬೇಡಿ, ಫ್ಯಾನ್ಸಿಯಾಗೆಲ್ಲ ತಿನ್ನೋಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಬೆಂದಿರೋದ್ರಿಂದ ತಿನ್ನಿ, ಹಾಲು ತುಂಬ ಚೆನ್ನಾಗಾಗುತ್ತೆ, ಒಳ್ಳೆ ಪ್ರೋಟೀನ್ ಸಹ ಸಿಗುತ್ತೆ. ಅದು ಬಿಟ್ಟು ಇನ್ನು ನನಗೆ 3ನೇ ಆಹಾರ ಚೆನ್ನಾಗಿ ಹಾಲಾಗಿದ್ದು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಸೊಪ್ಪು, ಅರಿವೆ ಸೊಪ್ಪು, ಸಬ್ಬಕ್ಕಿಗೆ ಸೊಪ್ಪು. ಅದನ್ನು ಸಹ ಮನೇಲಿ ನಿಮ್ಮ ಮನೆಗಳಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ಮಾಡ್ಕೊಳ್ಳಿ. ತುಂಬ ಎಣ್ಣೆ, ತುಂಬ ಖಾರ, ತುಂಬ ಉಪ್ಪು ಯಾವುದೂ ಬೇಡ. ಸ್ವಲ್ಪ ನಾರ್ಮಲಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಹಾಲಾಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೇನೇನಾದರೂ ಈ ವಿಡಿಯೋ ಬಗ್ಗೆ ಹೇಳಬೇಕಂದ್ರೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್.